ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋ ಜ್ಯೋತಿ ನಮೋಸ್ತುತೆ. ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಏನೋ ಒಂದು ಚಾನಲ್ಲು ಇವತ್ತು ತುಂಬ ಎತ್ತರವಾಗಿ ಬೆಳೀತಾ ಇದೆ. ಅದರಲ್ಲೂ ಇವತ್ತು ನಮ್ಮ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ಏನು ಕೊಡ್ತಾ ಇದೆ, ಇವತ್ತು ನಾನು ನೋಡಿದ ಜನ ಯಾರೂ ಇಲ್ಲ ಇಲ್ಲಿ. ಯಾಕೆಂದರೆ ಒಂದು 5 ಜನ ಇದ್ದಾರೆ ಇಲ್ಲಿ, ನಾನು ಲೆಕ್ಕ ತಗೊಂಡೆ ಎಲ್ಲನೂ. ಯಾಕೆಂದರೆ ಇಲ್ಲಿ ಕುಂತಿದ್ದವರೆಲ್ಲ ಇವತ್ತು ಅವಾರ್ಡ್ ತಗೊಂಡವರೆಲ್ಲ ಎಲೆಮರಿ ಕಾಯಿ ಅಂತೆ. ಯಾರು ಮುಂದೇನೂ ಬಂದು ನಾನು ಇಂಥವನು ಅಂತ ಹೇಳಿರೋರು ಯಾರೂ ಇಲ್ಲ ಇಲ್ಲಿ ಇವತ್ತು. ಯಾಕೆಂದರೆ ಅವ್ರ ಸೇವೆ ಅವ್ರದ್ದೇ ಆದ ಏನು ಡಿವಿಷನ್ ಇದೆ ಅಥವಾ ಒಂದು ವಿಭಾಗ ಇದೆ, ಅದರಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ತಿಮ್ಮೇಗೌಡರಾಗಿರ್ಬೋದು, ನವೀನ್ ಆಗಿರ್ಬೋದು, ನಮ್ಮ ಡಾಕ್ಟರ್ ನವೀನ್ ಆಗಿರ್ಬೋದು, ಇನ್ನೂ ಹಲವಾರು ವ್ಯಕ್ತಿಗಳು ನಾನು ನೋಡಿದೆ ಇಲ್ಲಿ. ಅವರೆಲ್ಲ ಎಲೆಮರೆ ಕಾಯಿ ಅಂತ ಇದ್ದುಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನ ಗುರುತಿಸಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಎಲೆಮರಿ ಕಾಯಿ ಅಂತಿರೋರನ್ನ ನಾವು ಗುರುತಿಸ್ತೀವಲ್ಲ, ಅವಾಗಲೇ ಅವ್ರಿಗೆ ಸಂತೋಷ ಪಡೋದು. ಅವರಿಂದ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬೊಬ್ಬರ ಹತ್ರನೂ 3,000 ಜನ 4,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಬಂದು ಸರ್ಕಾರಕ್ಕೆ ಅರ್ಜಿ ಕೊಟ್ಟಿಲ್ಲ ನಮ್ಗೆ ಆ ಕೆಂಪೇಗೌಡ ಅವಾರ್ಡ್ ಕೊಡಿ ಅಂತ. ಈ ಕೆಂಪೇಗೌಡ ಅವಾರ್ಡ್ ಇದೆಯಲ್ಲ, ಇದು ನಿಮ್ಮ ಅಚೀವ್ಮೆಂಟ್ಗೆ ಏನು ಸೇವೆ ಮಾಡಿದರೆ ಅದಕ್ಕೆ ಸಲ್ಲಿಸತಕ್ಕಂಥದ್ದು. ಈ ಸೇವೆ ಏನು ಸಲ್ಲಿಸ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಸಹ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ಈ ಗ್ಯಾರಂಟಿ ನ್ಯೂಸ್ ಚಾನಲ್ ಏನು ಶಿವಸ್ವಾಮಿ, ನಮ್ರತಾ ಇರ್ಬೋದು, ಮೇಡಮ್ ಇರ್ಬೋದು, ನಮಗೆ ಕೊನೆಗೆ ಏನು ನೆನಪು ಬರ್ತದೆ ಅಂದರೆ ನಮ್ಮ ಅಶ್ವಥ್ ನಾರಾಯಣ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ 50ಕ್ಕೂ ಹೆಚ್ಚು ಪ್ರೋಗ್ರಾಮ್ಸ್ ಇರ್ತವೆ ಒಂದು ದಿವಸಕ್ಕೆ. ನಮ್ಮ ಕಾಲದಲ್ಲಿ ಮೇಸ್ಟ್ರು ಬಂದು ಅಟೆಂಡೆನ್ಸ್ ತಗೊಂಡು ಹೋಗ್ಬಿಟ್ರೆ ನಾವೆಲ್ಲ ಕ್ಲಾಸಿಂದ ಎದ್ದು ಹೋಗ್ಬಿಡ್ತಾ ಇದ್ದೋ, ಚಕ್ಕರ್ ಹೊಡಿತಿದ್ದೋ. ಹಂಗೆ ಅವ್ರು ಬಂದು ಹೇಗೆ ಅಂದರೆ ಯಾರಿಗೂ ಒಬ್ಬರಿಗೂ ಒಂದು ಮನಸ್ಸು ನೋಯಿಸ್ದಾಗೆ ಎಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಕಲ್ತಿದಾರಲ್ಲ, ಅದೇ ಅವರು ಶಿಸ್ತುಬದ್ಧ. ಇವತ್ತು ನೋಡಿ, ಯಾವುದೇ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ಅವಾರ್ಡ್ ಇದು 3ನೇ ಫಂಕ್ಷನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾರೇ ಅತಿಥಿಗಳಾಗಿರಲಿ, ಅವರು ಎಂಥರೇ ಆಗಿರಲಿ, ಅವರು ಬಂದ ಮೇಲೆ ಕಾರ್ಯಕ್ರಮ ಪೂರ್ಣ ಆಗೋವರೆಗೂ ಇರ್ತಾರಲ್ಲ, ಅವ್ರನ್ನ ನಾವು ಅತಿಥಿ ಅಂತ ಕರಿಬೇಕು. ಇವತ್ತು ಎಲ್ಲರಿಗೂ ಕೆಲಸ ಇದೆ, ಅವ್ರಿಗೂ ಕೆಲಸ ಇದೆ, ನನಗೂ ಕೆಲಸ ಇದೆ. ಬರ್ತಾರೆ, ಮಖ ತೋರಿಸ್ತಾರೆ, ಒಯ್ತಾರೆ. ನಿನ್ನ ಮದುವೆ ಚಿತ್ರನ ಇದು ಒಂದು ಕೆಂಪೇಗೌಡ ಅವಾರ್ಡು. ಕೆಂಪೇಗೌಡ ಅವಾರ್ಡ್ ಅಂತ ಕೆಂಪೇಗೌಡ ಜನತೆ ಇವತ್ತು ಏನು ಕೇಳೋರಿಲ್ವಾ? ಅಂದರೆ ಹೇಳೋರಿಲ್ವಾ? ಇವತ್ತು ಈ ಸಮಾಜ ಎಲ್ಲಿದೆ? ಒಬ್ರಿಗೊಬ್ರು ಕಾಲು ಹಿಡ್ಕೊಂಡು ಹೇಳ್ಕೊಂಡು ಕುಂತಿದ್ದಾರೆ. ಇವತ್ತು ಯಾರಿಗಾರ ಒಬ್ಬ ಅಭಿಮಾನಿ ಇರೋದು ಅಂದ್ರೆ ಅಶ್ವಥ್ ನಾರಾಯಣವ್ರು ಒಬ್ರಿಗೇನೆ. ಇವತ್ತು ಕೆಂಪೇಗೌಡ ಅವಾರ್ಡ್ ಕೊಡ್ತಿದ್ದಾರೆ, ಇದು ನನ್ನ ಫಂಕ್ಷನ್ ಅನ್ನೋದು ಯಾರು ತಿಳ್ಕೊಂಡಿದ್ದಾರೆ? ಇವತ್ತು ಬಂದ್ರು ಹೋದ್ರು ಯಾವ ಲೆಕ್ಕಕ್ಕೆ ಬರಬೇಕು ಅವರೆಲ್ಲ? ಒಂದು ಕಾರ್ಯಕ್ರಮ ಅಂದಾಗ ಒಂದು ಡಿಸಿಪ್ಲಿನ್ ಇಲ್ಲ. ಒಂದು ನ್ಯೂಸ್ ಚಾನಲ್ನವ್ರು ಈ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಂಕರೇಜ್ ಮಾಡೋ ಅಭಿಮಾನನೂ ಯಾರಿಗೂ ಇಲ್ಲ. ಇವತ್ತು ಇಂಥ ಪ್ರೋಗ್ರಾಮ್ ನಾವು 5 ಸ್ಟಾರ್ ಹೋಟೆಲಲ್ಲಿ ಮಾಡಬೇಕಾ? ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕಾ? ಸಮಾಜ ಎಲ್ಲಿದೆ ಇವತ್ತು? ಆ ಸಮಾಜನ ಗುರುತಿಸೋ ಕೆಲಸ ನಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿರೋದಕ್ಕೆ ನಮ್ಮ ಸಮಾಜದ ವತಿಯಿಂದ, ಒಕ್ಕಲಿಗರ ವತಿಯಿಂದ ಏನು ನಮ್ಮ ಸಮಾಜ ಇವತ್ತು ಕಣ್ಣೆತ್ತಿ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಇವತ್ತು ಆ ಕಾಲದಲ್ಲಿ ಕೆಂಪೇಗೌಡ ಅಂತ ಇದ್ರು ಅಂತ ನಾವು ಹೇಳ್ತೀವಿ. ಇವತ್ತು ಕೆಂಪೇಗೌಡ ಅನ್ನೋ ಹೆಸರು ಹೇಳಕ್ಕೆ ಯಾರಿದ್ದಾರೆ? ಯಾರು ಲೀಡರ್ಶಿಪ್ ತಗೊಂಡು ಮಾಡ್ತಾ ಇದ್ದಾರೆ? ಇವತ್ತು ಒಬ್ಬರೂ ಇಲ್ಲ. ಇವತ್ತು ನೆಕ್ಸ್ಟ್ ಕೆಂಪೇಗೌಡ ಅಂತ ಯಾರನ್ನು ಕರೆಯೋದು? ಯಾರು ಜನನಾಯಕ ಅಂತ ಯಾರಿದ್ದಾರೆ? ಇವತ್ತು ಎಲ್ಲ ಸ್ವಾರ್ಥ ನಾಯಕರು ಆಗಿದ್ದಾರೆ. ಇವತ್ತೆಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಬರೋದು, ಅಟೆಂಡೆನ್ಸ್ ಕೊಡೋದು, ಓಡೋಗೋದು. ಅಂಥ ಕಾರ್ಯಕ್ರಮ ನಾವು ಕರೆಯೋಕ್ಕೆ ಹೋಗ್ಬಾರ್ದು. ಇನ್ಮೇಲೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಪಡಬೇಕು ಅಂದರೆ ನಾಯಕತ್ವ ಅಂತೀವಿ. ಆ ನಾಯಕತ್ವ ಉಳಿಸ್ಕೋಬೇಕು ಅಂದ್ರೆ ನಾಯಕತ್ವ ಇರೋ ಜನ ಜೊತೆಯಲ್ಲಿ ಇರಬೇಕು. ಇವತ್ತು ಇವ್ರು ಮಾಡಿರ್ತಕ್ಕಂಥ ಚಾನಲ್ನವ್ರಿಗೆ ನಾವೆಲ್ಲ ನಿಂತ್ಕೊಂಡು ಅಭಿನಂದನೆ ಸಲ್ಲಿಸ್ಬಿಟ್ಟು ಹೋಗ್ಬೇಕಾಗಿತ್ತು ಲೆಕ್ಕ. ಎಲ್ಲರೂ ಬರ್ತಾರೆ, ಹೋಗ್ತಾರೆ. ಅದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ಇವತ್ತು ನಮ್ಮ 3 ದಿವಸ ನಾನು 3 ಚಾನಲ್ ಅವಾರ್ಡು ಅಶ್ವಥ್ ನಾರಾಯಣ ಕೊಟ್ಟಿದ್ದಾರೆ. ಕೊನೆಗೆ ಅವರೊಬ್ಬರೇ ಉಳಿದು ಅವಾರ್ಡ್ ಕೊಡ್ತಾ ಇರೋದು ನಾನು ಕಣ್ಣಿಂದ ನೋಡಿದ್ದೀನಿ. ಇವತ್ತು ಆ ಅಭಿಮಾನ ಈ ಚಾನಲ್ ಮೇಲೆ ಇರಲಿ, ಈ ಸಮಾಜದ ಮೇಲೆ ನಿಮ್ಮಂಥ ಲೀಡರ್ಗಳು ಇನ್ನೂ ಬೆಳಿಬೇಕು. ಆ ಸ್ವಾಭಿಮಾನ ನಮ್ಮ ಬಾಂಧವರಿಗೆಲ್ಲ ಬರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.